ಜಯ ಕೊಪ್ಪಳ ಪುರವಾಸ ಗವಿಸಿದ್ಧೇಶ ಭವ ಕಳೆವ ಶಿವ ಕಳೆಯೇ ಗವಿಸಿದ್ಧೇಶ. ಮಠಗಳಲ್ಲಿ ಒಂದಾದ ಗವಿ ಮಠಕ್ಕೆ ನಾವು ಇವತ್ತು ಬಂದಿದ್ದೇವೆ. ಮಠ ಮೊದ್ಲಿಕ್ಕಿನ ಈಗ ತುಂಬಾ ಒಂದು ನವೀಕರಣಗೊಂಡಿದೆ. ಮೊದ್ಲಿಕ್ಕಿಂತ ಈಗ ನೀವೇನ್ ನೋಡ್ತಾ ಇದ್ರೆ ಈಗ ತುಂಬಾ ಇಂಪ್ರೂವ್ ಆಗಿದೆ. ಮಠದಲ್ಲಿ ನೀವು ಒಳಗಡೆ ಪಾರ್ಕ್ ಚೆನ್ನಾಗಾಗಿದೆ, ಇಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ ನೋಡ್ಬೋದು ನೀವೀಗ. ಮತ್ತೆ ನೋಡಿ ಅಲ್ಲೆಲ್ಲ ಪಾದರಕ್ಷೆ ಬಿಡ್ಲಿಕ್ಕೆ ಅಂತಾನೆ ಒಂದು ಹೊಸ ಜಾಗವನ್ನ ನಿರ್ಮಾಣ ಮಾಡಿದ್ರೆ. ಅಷ್ಟೇ ಅಲ್ಲದೆ ರಥೋತ್ಸವ ನಡೆಯುತ್ತೆ. ಇದು ದಕ್ಷಿಣ ಭಾರತದಲ್ಲೇ ಮಹಾ ಕುಂಭಮೇಳ ಅಂತ ಕರೀತಾರೆ ಎಲ್ಲರೂ. ಬಾಬಾ ರಾಮದೇವ್ ಗುರುಜಿ ಅವರು ಎಲ್ಲರೂ ಇಲ್ಲಿಗೆ ಒಂದ್ಸಾರಿ ಬಂದಾಗ ದಕ್ಷಿಣ ಭಾರತದ ಮಹಾ ಕುಂಭಮೇಳ ಅಂತ ಇದನ್ನ ಕರೆದಿದ್ದಾರೆ. ಬನ್ನಿ ಈಗ ಮಠದ ಒಳಗಡೆ ನಾವು ಪ್ರವೇಶ ಮಾಡೋಣ. ಅದಕ್ಕೂ ಮೊದಲು ನಮ್ಮ ಪಾದರಕ್ಷೆಗಳನ್ನ ಬಿಡುವ ಒಂದು ಪ್ರತ್ಯೇಕ ಸ್ಥಳವನ್ನ ಮಾಡಿದ್ರೆ ಆ ಜಾಗದಲ್ಲಿ ಬಿಟ್ರೆ ಒಂದು ಸೂಕ್ತ ಒಂದು ಸ್ಥಳವನ್ನ ಮಠದವರು ಅಳವಡಿಸಿದ್ದಾರೆ. ಬನ್ನಿ ಅಲ್ಲಿ ಹೋಗೋಣ. ಜಯ ಕೊಪ್ಪಳ ಪುರವಾಸ ಗವಿಸಿದ್ಧೇಶ ಭವ ಕಳೆವ ಶಿವ ಕಳೆಯೇ ಗವಿಸಿದ್ಧೇಶ. ಗುರುವಾಗಿ ಧರೆಗಿಳಿದ ಗವಿಸಿದ್ಧೇಶ ಮಾಡಿರುವೆ ಕೊಪ್ಪಳವ ಭೂ. ನೋಡಿ ಇದು ಪಾದರಕ್ಷೆಯನ್ನ ಬಿಡುವಂತ ಸ್ಥಳ. ಇಲ್ಲಿ ಪಾದರಕ್ಷೆ ಬಿಟ್ರೆ ಸೇಫ್ ಆಗಿರುತ್ತೆ. ನೋಡಿ ಇದು ಮಠದ ಎಂಟ್ರೆನ್ಸ್. ಇಲ್ಲಿ ನೋಡಿ ನೀವೇನ್ ನೋಡ್ತಾ ಇದೀರಲ್ಲ, ಮೊದ್ಲಿಂತನೂ ಈಗ ಸ್ವಲ್ಪ ತುಂಬಾ ಡೆವಲಪ್ ಆಗಿದೆ ಈ ಒಂದು ಮಠ. ಇಲ್ಲಿ ಈಗೇನ್ ನೀವು ನೋಡ್ತಾ ಇದೀರಲ್ಲ, ಜಯ ಕೊಪ್ಪಳ ಪುರವಾಸ ಗವಿಸಿದ್ಧೇಶ ಭವ ಕಳೆವ ಶಿವ ಕಳೆಯೇ ಗವಿಸಿದ್ಧೇಶ. ಗುರುವಾಗಿ ಧರೆಗಿಳಿದ ಗವಿಸಿದ್ಧೇಶ ಮಾಡಿರುವೆ. ಸೊ ನೋಡಿ ಈಗ ನೀವೇನ್ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ತುಂಬಾ ಈಗ ಹೊಸದಾಗಿ ನವೀಕರಣಗೊಂಡಿದೆ. ಮೊದ್ಲಿಗೆ ಈ ತರ ಇದ್ದಿದ್ದಿಲ್ಲ. ಈಗ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅವರ ಒಂದು ಅನುಗ್ರಹದಿಂದ ಮತ್ತು ಭಕ್ತಾದಿಗಳ ಒಂದು ಸಹಾಯದಿಂದ ಇದೆಲ್ಲ ಈ ತರ ಒಂದು ಹೊಸದಾಗಿ ನವೀಕರಣಗೊಂಡಿದೆ. ತುಂಬಾ ಒಂದು ರಾಜ್ಯಗಳಿಂದ ಮತ್ತು ತುಂಬಾ ಒಂದು ಹೊರ ಜಿಲ್ಲೆಗಳಿಂದ ಈ ಮಠಕ್ಕೆ ಭಕ್ತಾದಿಗಳು ಬರ್ತಾರೆ. ಓಕೆ ಬನ್ನಿ. ಗವಿಸಿದ್ಧೇಶ ಭವ ಕಳೆವ ಶಿವ ಕಳೆಯೇ ಗವಿಸಿದ್ಧೇಶ. ಗುರುವಾಗಿ ಧರೆಗಿಳಿದ ಗವಿಸಿದ್ಧೇಶ ಮಾಡಿರುವೆ ಕೊಪ್ಪಳವ ಭೂ ಕೈಲಾಸ. ಜಯ ಕೊಪ್ಪಳ ಪುರವಾಸ ಗವಿಸಿದ್ಧೇಶ ಭವ ಕಳೆವ ಶಿವ ಕಳೆಯೇ ಗವಿಸಿದ್ಧೇಶ. ಗುರುವಾಗಿ ನೋಡಿ ಇದು ಒಂದು ಸ್ವಾಮಿಗಳವರ ಒಂದು ಗದ್ದೆಗೆ. ನೋಡಿ ಭಕ್ತಾದಿಗಳೇ, ಇದು ಗವಿಸಿದ್ದೇಶ್ವರ ಕರ್ತೃ ಗದ್ದೆಗೆ ಇರುವಂತ ಒಂದು ದೇವಸ್ಥಾನ. ಬನ್ನಿ ಈಗ ನಾವು ಕರ್ತೃ ಗದ್ದೆಗೆ ದರ್ಶನವನ್ನ ನಾನು ನಿಮ್ಗೆ ಮಾಡಿಸ್ತೀನಿ. ಬನ್ನಿ ಹೋಗೋಣ. ನೋಡಿ ಇದು ಸ್ವಲ್ಪ ಸಣ್ಣದಿದೆ ಜಾಗ. ಯಾರಾದ್ರೂ ಸ್ವಲ್ಪ ಫ್ಯಾಟ್ ಇರೋರು ನೋಡ್ಕೊಂಡ್ ಬನ್ನಿ. ಯಾಕಂದ್ರೆ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕಂತ ಒಂದು ಶಾಸ್ತ್ರ ಮಾಡಿದಾರೆ ಮಠದಲ್ಲಿ. ಅದಕ್ಕೋಸ್ಕರ ಮಠಕ್ಕೆ ಯಾರಾದ್ರೂ ಬಂದ್ರೆ ಸ್ವಲ್ಪ ದಪ್ಪ ಇರೋರು ನೋಡ್ಕೊಂಡ್ ಬನ್ನಿ. ಸೊ ನೋಡಿ ಇದು ಗವಿಸಿದ್ದೇಶ್ವರ ಕರ್ತೃಗೆ ಗದ್ದೆಗೆ ಇರುವಂತಹ ಒಂದು ದೇವಸ್ಥಾನ.
ಗವಿಸಿದ್ದೇಶ್ವರ ಈಗ ಇರತಕ್ಕಂತ ಒಂದು ಅಭಿನವ ಗವಿಸಿದ್ದೇಶ್ವರ ಒಂದು ದರ್ಶನ ಅವ್ರು ಇಲ್ಲೇ ಕೂತ್ಕೊಂಡಿರ್ತಾರೆ. ಸೊ ನೋಡಿ ಅಜ್ಜೋರು ಇಲ್ಲೇ ಕೂತ್ಕೊಂಡು ಭಕ್ತಾದಿಗಳಿಗೆ ದರ್ಶನವನ್ನು ಮಾಡ್ತಾರೆ. ಓಕೆ ನೋಡಿ, ಇದು ಅಜ್ಜೋರು ಪ್ರತಿ ತಿಂಗಳಿಗೆ ಒಂದ್ಸಾರಿ ಈ ಒಂದು ಜಾಗದಲ್ಲಿ ಪ್ರವಚನವನ್ನ ಕೂರ್ತಾರೆ. ನೋಡಿ ಇಲ್ಲೆಲ್ಲ ಜನರಿಗೆ ಕೂರೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ, ಆಸನಗಳ ವ್ಯವಸ್ಥೆಯನ್ನ. ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ಆ ಒಂದು ಕೆರೆಯಲ್ಲಿ ಒಂದು ದೇವಸ್ಥಾನ ಇದೆ ಮತ್ತು ಕೆರೆ ಕೂಡ ಇದೆ, ಸುಂದರವಾದ ಒಂದು ಜಾಗ ಇದೆ. ಬನ್ನಿ ಅದನ್ನ ಅಲ್ಲೇ ಹೋಗಿ ನೋಡೋಣ, ವೀಕ್ಷಣೆಯನ್ನ ಮಾಡೋಣ. ನೋಡಿ ಈಗ ಗವಿಮಠಕ್ಕೆ ತುಂಬಾ ವರ್ಷಗಳಿಂದ ಒಬ್ಬ ಅಜ್ಜಿ ಬರ್ತಾ ಇದಾರೆ. ಆ ಅಜ್ಜಿನ ಒಂದ್ ಸ್ವಲ್ಪ ಇಂಟ್ರೊಡ್ಯೂಸ್. ಅಮ್ಮ, ಎಲ್ಲಿಂದ ಬರ್ತಾ ಇದಾರಮ್ಮ? ಮತ್ತೆ ಎಲ್ಲಿಂದ ಬರ್ತಾ ಇದಾರೆ ಮಠಕ್ಕೆ? ಎಷ್ಟು ಮಠಕ್ಕೆ ಬಂದು ಏನ್ ಅನ್ಸ್ತದೆ? ಮಠದ ಬಗ್ಗೆ ಏನ್ ಅನ್ಸುತ್ತಮ್ಮ ನಿಮ್ಗೆ? ಎಲ್ಲ ಶಿಕ್ಷಣ ವ್ಯವಸ್ಥೆ ಇದೆ, ಧನ್ಯವಾದ. ಈಗ ಬಂದು ಕೆರೆಯ ಒಂದು ಜಾಗ ಇದು, ಒಳ್ಳೆ ಒಂದು ಪ್ರವಾಸಿ ತಾಣ ಕೂಡ ಇದೆ ಇಲ್ಲಿ ಮಠದಲ್ಲಿ. ಬನ್ನಿ, ಅಲ್ಲೊಂದು ದೇವಸ್ಥಾನ ಇದೆ, ಅದನ್ನ ನೋಡ್ಕೊಂಡ್ ಬರೋಣ. ನಮಸ್ಕಾರ ಸ್ವಾಮಿ. ಇವರು ಸ್ವಾಮಿಗಳು ಯಾವ ಸ್ವಾಮಿಗಳು? ಹೌದ್ರಾ? ಹೌದ್ರಾ? ಸೊ ನೋಡಿ, ಇದು ಪ್ರಸಾದ ನಿಲಯ. ನೀವೆಲ್ಲ ದರ್ಶನ ಮಾಡಿ ಬಂದ್ಬಿಟ್ಮೇಲೆ ಇದು ಕೊನೆಯಲ್ಲಿ ಪ್ರಸಾದ ಮಾಡ್ಲಿಕ್ಕೆ ಅಂತಾನೆ ಇದು ಒಂದು ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ಈ ಪ್ರಸಾದದ ಕೌಂಟರ್ನ ಮೇಲ್ಗಡೆ ಕೊಡ್ತಾರೆ. ನೀವೇನು ಗವಿಮಠದ ಗದ್ದುಗೆ ಒಂದು ದರ್ಶನ ಮಾಡ್ತೀರಾ ಆ ಒಂದು ದೇವಸ್ಥಾನದಲ್ಲಿ ಕೊಡ್ತಾರೆ. ಓಕೆ, ಬನ್ನಿ ಈಗ ಪ್ರಸಾದ ತಗೊಳ್ಳಿಕ್ಕೆ ಹೋಗೋಣ. ಈ ಮಠ ಒಂದು ತ್ರಿವಿಧ ದಾಸೋಹಿಗಳಿಗೆ ತುಂಬಾ ಹೆಸರುವಾಸಿಯಾಗಿದೆ. ಇಲ್ಲಿ ಅನ್ನ ಮತ್ತು ಅಕ್ಷರದಾನ, ಇಲ್ಲಿ ಮತ್ತು ಆಶ್ರಯದಾನ ಎಲ್ಲ ನಡೆಯುತ್ತೆ. ಅದೇ ರೀತಿ ನೋಡಿ ಊಟದ ಹಾಲು ಯಾವ ರೀತಿ ಇದೆ. ಬನ್ನಿ ಪ್ರಸಾದವನ್ನು ಸ್ವೀಕರಿಸೋಣ. ಕೊಪ್ಪಳದ ಗವಿಯಲ್ಲಿ ಕೈಲಾಸ ತಂದಿಟ್ಟನ ವಿಶ್ವೇಶ್ವರ ಗವಿಸಿದ್ದೇಶ್ವರ. ಒಂದ್ಸಲ ಸೊ ನೋಡಿ ಪ್ರಸಾದಕ್ಕೆ ಇಲ್ಲಿ ಗೋಧಿ ಹುಗ್ಗಿ, ಅನ್ನ, ಸಾರು ಮತ್ತೆ ಉಪ್ಪಿನಕಾಯಿ ಇದೆ. ಓಕೆ, ಸೊ ನೋಡಿ ಈಗ ಅಲ್ಲಿ ಕೊಪ್ಪಳ ಗವಿಸಿದ್ದೇಶ್ವರ ಒಂದು ಬರ್ತಿದ್ದಾರೆ ನೋಡಿ ಅಜ್ಜವರು. Yeah.